ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. 16 ವರ್ಷದ ಕೆಳಗ ನಾವೆಲ್ಲರೂ ಅಮೆರಿಕಾದಲ್ಲಿ ಆದಂತಹ ಘಟನೆಗಳ ಕೇಳಿ ಆಶ್ಚರ್ಯ ಹೋಗ್ತಿದ್ದೆವು. ಒಬ್ಬ ಹುಡುಗ, 13 ವರ್ಷದ ಹುಡುಗ, ಇಷ್ಟು ಜನರನ್ನ ಶಾಲೆಯಲ್ಲಿ ಕೊಲ್ಲಿಬಿಟ್ಟ. ಸಣ್ಣ ಮಕ್ಕಳಿಗೆ ಸಹ ವಿದ್ಯಾರ್ಥಿಗಳನ್ನ ಕೊಲ್ಲಿದ, ತಂದೆಯನ್ನು ಕೊಲ್ಲಿದ. ಏನೇನೋ ವಿಚಿತ್ರ ವಿಚಿತ್ರ ಅಮೆರಿಕಾದಲ್ಲಿ ಮಕ್ಕಳು ಮಾಡ್ತಕ್ಕಂಥವು ಕೇಳಿ ನಮ್ಗೆ ಆಶ್ಚರ್ಯ ಆಗ್ತಿತ್ತು. ಅದಕ್ಕೆಲ್ಲ ಕಾರಣ ಅಲ್ಲಿಯ ಸೆಲ್ ಫೋನು, ಟಿವಿಗಳು, ಅಲ್ಲಿಯ ಸಂಸ್ಕೃತಿ, ಇದನ್ನೆಲ್ಲ ಅದು ಪ್ರಭಾವ ಆಗ್ತಾ ಇದೆ ಅಂತ ಹೇಳಿ ನಾವು ಚಿಂತೆ ಮಾಡ್ತಾ ಇದ್ವು. 16 ವರ್ಷಗಳ ನಂತರ ಆ ಸಂಸ್ಕೃತಿ ನಮ್ಮ ದೇಶದಲ್ಲಿ ಕೂಡ ಬಂದಿದೆ. ಹೈದರಾಬಾದ್ ಕೂಕಟ್ಪಲ್ಲಿಯಲ್ಲಿ ಸಹಸ್ರ ಅಂತಕ್ಕಂಥ ಒಬ್ಬ 8ನೇ ಕ್ಲಾಸ್ ಓದ್ತಕ್ಕಂಥ ಬಾಲಕಿ, ಹುಡುಗಿಯ ಕೊಲೆಯನ್ನು ಮಾಡಿದ ಒಬ್ಬ ಹುಡುಗ. ಆ ಕೊಲೆಯಾದ ಹುಡುಗಿಯ ಅಣ್ಣನ ದೋಸ್ತಾವ. ಒಂದು ಬ್ಯಾಟ್ ಬೇಕಾಗಿತ್ತು, ಮನೆಗೆ ಕಳ್ತನಕ್ಕೆ ಬಂದ. ಆ ಹುಡುಗಿ ನೋಡಿದ್ಲು, ಆ ಬ್ಯಾಟ್ ಒಯ್ಬೇಡ ಅಂತ ಹೇಳಿದ್ರು. ತೆಳಗಾಕಿನ ಹಾಕಿ ಚಾಕುಲಿಂತ ಕುತ್ತಿ ಕೊಯ್ದ್ಬಿಟ್ಟ. ಪೊಲೀಸ್ ಕಮಿಷನರ್ ಮಹಂತಿ ಅವರು ಇದೆಲ್ಲ ವಿವರಗಳನ್ನು ಛೇದಿಸಿ ಅವರೆಲ್ಲ ವಿವರಗಳನ್ನು ಹೇಳಿದ್ರು. ಈ ರೀತಿ ಮಾಡಿದ ಆ ಬಾಲಕ ಅಂತ ಹೇಳಿ ಅವನು ಒಯ್ದು ಮಕ್ಕಳ ಜೈಲಿಗೆ ಹಾಕಿದ್ರು. ಆ ವಿಷಯ ಬೇರೆ. ಅದು ಆದ ನಂತರ 2 ದಿವಸ, 16ನೇ ಆಗಸ್ಟ್ಗೆ ಇದಾಗಿದ್ದು. ಅದಾದ ನಂತರ 4-6 ದಿವಸಕ್ಕೆ ಹೈದರಾಬಾದ್ನಲ್ಲಿ ಒಂದು ಘಟನೆ. 5 ತಿಂಗಳ ಬಸರ್ ಹೆಣ್ಮಗಳ ಒಬ್ಬ ಯುವಕ ಕಣ್ ಕಟ್ ಮಾಡಿ ಆಕಿನ ತಲೆ ಒಂದು ಕಡೆ, ಕಾಲು ಒಂದು ಕಡೆ, ಕೈ ಒಂದು ಕಡೆ ಮೂಸಾ ನದಿ ಒಳಗೆ ಹಾಕಿಬಿಟ್ಟ. ನೋಯ್ಡಾದಲ್ಲಿ ಮೊನ್ನೆ 4 ತಿಂಗಳ ಕೆಳಗೆ ಲಗ್ನ ಆಗಿದ್ದ ಹುಡುಗ ತನ್ನ ಹೆಂಡತಿಗೆ ವರದಕ್ಷಿಣೆ ಸಲುವಾಗಿ ಪೆಟ್ರೋಲ್ ಆಗಿ ಜೀವಂತ ಸುಟ್ಟು ಬಿಟ್ಟ. ಈ ರೀತಿ ವರ್ತನೆಗಳು, ಈ ರೀತಿ ಘಟನೆಗಳು, ಸಣ್ಣ ಸಣ್ಣ ಹುಡುಗರು, ಯುವಕರು ಈ ರೀತಿ ಮಾಡ್ತಾ ಇದ್ದಿದ್ದು ಕೇಳಿ ಆಶ್ಚರ್ಯ ಆಗ್ತದೆ. ಏನ್ ಕಾರಣ ಇರ್ಬೋದು? ಎದಕ್ಕಾಗಿ ಹೀಗೆ ಆಗ್ತಾ ಇದೆ? ಕೇವಲ ಸೆಲ್ ಫೋನ್ಗಳು, ಟಿವಿಗಳು ಒಂದೇ ಅಲ್ಲ, ಅದರಿಂದ ಅನೇಕ ಕಾರಣಗಳ ತಾಯಿ, ತಂದಿ, ವಾತಾವರಣ, ಮನೆ, ಬಂಧು ಬಳಗ ಎಲ್ಲರದು ಪಾತ್ರ ಅದರಲ್ಲಿ ಇರುತ್ತೆ. ಸ್ವಲ್ಪ ಆ ಹುಡುಗ ಕ್ರೈಮ್ಸ್ ಜಾಸ್ತಿ ನೋಡ್ತಾ ಇದ್ದಂತ ಫೋನ್ನಲ್ಲಿ. ತಾಯಿ ತಂದೆ ಸರಿಯಾಗಿ ಅವನಿಗೆ ಪರಾಮರ್ಶೆ ಮಾಡ್ತಿದ್ದಿಲ್ಲ, ಬೈತಿದ್ದಿಲ್ಲ, ಹೇಳ್ತಿದ್ದಿಲ್ಲ. ಬಿಟ್ಬಿಟ್ಟಿದ್ರು ಅವನು ಏನಾನ ಮಾಡ್ಕೊಳ್ಳಿ ಅಂತೇಳಿ. ಅವನಿಗೆ ಪ್ರೇಮ ಅಂತಃಕರಣದಲ್ಲಿ ಅಂತ 2 ಮಾತಾಡಿ ಅದನ್ನ ಸರಿಯಾಗಿ ಒಂದು ಸಮಯಕ್ಕೆ ಹೇಳಿ ಮಾಡ್ತಕ್ಕಂಥ ಬಾಧ್ಯತೆ ತಾಯಿ ತಂದಿದ್ದು. ನೋಡಪ್ಪ, 2 ಶಾಲೆಯಿಂದ ಬಂದ ನಂತರ 1 ತಾಸು ನೋಡು, ಅದಾದ್ಮೇಲೆ ಬೇಡ ಅಂತ ಹೇಳಿ ಕೂಡಿಸ್ಕೊಂಡು ಪಕ್ಕದಲ್ಲಿ ಹೇಳ್ತಕ್ಕಂಥ ವಾತಾವರಣ ಮನೆಯಲ್ಲಿಲ್ಲ. ಮಕ್ಕಳ ಜೈಲಿನಲ್ಲಿ ಅವರು ಮೊನ್ನೆ 2 ದಿವಸ ನಂತರ ಪೇಪರ್ನಲ್ಲಿ ಬಂದಿತ್ತು. ಈ ಮನೋವಿಜ್ಞಾನಿಗಳು ಹೋಗಿ ನಮ್ಮ ತೆಲಂಗಾಣದಲ್ಲಿ 900 ಕೇಸ್ಗಳು ಆಗ್ತಾ ಇವೆ ವರ್ಷ. ಸರಿ, ಮಕ್ಕಳು ಈ ರೀತಿ. ಆ ಮಕ್ಕಳಿಗೆಲ್ಲ ಆ ಜೈಲಿನಲ್ಲಿದ್ದ ಮಕ್ಕಳಿಗೆ ಮಾತಾಡಿಸಿದ್ರು. ಅವರಿಗೆ ತಾಯಿ ತಂದೆ ಪ್ರೇಮ, ಮಿತ್ರರ ಪ್ರೇಮ, ಸರಿಯಾದಂತಹ ವಾತಾವರಣ ಮನೆಯಲ್ಲಿ ಇಲ್ಲದ್ದು, ತಂದೆ ಕುಡಿಯತಕ್ಕಂಥದ್ದು, ತಾಯಿ ಸ್ವಭಾವ ಬೇರೆ ಇದ್ದಿದ್ದು, ಸಿಟ್ಟು ಜಾಸ್ತಿ, ಹೀಗೆಲ್ಲ ಅನೇಕ ಕಾರಣಗಳು ಅವ್ರು ಹೇಳಿದ್ರು. ಅಲ್ಲಿ ಅವರಿಗೆ ಬುಟ್ಟಿ ಹೆಣಿಲಿಕ್ಕೆ, ಬೇರೆ ಬೇರೆ ಕೆಲಸಗಳು, ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹುಡುಗರು. ಹಿಟ್ಲರ್ 6 ಲಕ್ಷ ಮಂದಿ ಕೊಲ್ಲಿಕ್ಕೆ ಅನೇಕ ಕಾರಣಗಳಲ್ಲಿ ಒಂದು ಕಾರಣ, ಅವರ ತಾಯಿ ತೀರ್ಕೋತಾಳ, ತಂದೆ 2ನೇ ಲಗ್ನ ಮಾಡ್ಕೋತಾನ, ತಂದೆ ಕುಡಿತಿರ್ತಾನ, ತಾಯಿ ಹೊಡಿತಿರ್ತಾಳ. ಬಾಲ್ಯ ಎಲ್ಲ ಈ ರೀತಿ ಹಿಟ್ಲರ್ದು ಹೋಗ್ಬಿಡ್ತದೆ. ಹೀಗಾಗಿ ಅವ 6 ಲಕ್ಷ ಮಂದಿನ ಕೊಲ್ತಾನ ಮುಂದೆ. ಅಂದ್ರೆ ಅನೇಕ ಕಾರಣಗಳಲ್ಲಿ ಇದು ಒಂದು ಕಾರಣ. ಮನೆಯ ವಾತಾವರಣ ಸರಿಯಾಗಿರಬೇಕು. ಮಕ್ಕಳಿಗೆ ಶಾಲೆಯಿಂದ ಬಂದ ನಂತರ ಎಂಟರ್ಟೈನ್ಮೆಂಟ್ ಅಂತೇಳಿ ಪೇಟಿ, ತಬಲಾ, ಗಿಬ್ಲಾ, ಸಂಗೀತ ಕಲಿಸ್ಬೇಕು. RSS ನಂತ ಶಾಖೆಗೆ ಕಳಿಸ್ಬೇಕು. ಅವ್ರಿಗೆ ಏನಾದ್ರೂ ಬೇರೆ ಆಕ್ಟಿವಿಟೀಸ್ ಹಚ್ಚಿ ಆ ಹುಡುಗರಲ್ಲಿ ಮಾನವೀಯತೆ ಬೆಳೆಯಂಗೆ ಮಾಡ್ತಕ್ಕಂಥದ್ದು ಹಿರಿಯರದು ಕರ್ತವ್ಯ. ಕೇವಲ ಮಕ್ಕಳು ಹೀಗೆ ಮಾಡ್ತಾ ಇದ್ದಾರೆ ಅಂತೇಳಿ ಮಕ್ಕಳಿಗೆ ಮಾತ್ರ ದೋಷ ಕೊಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆ ಬರ್ತದ. ಜರ್ಮನ್ ದೇಶದಲ್ಲಿ ಅಲ್ಲಿ ಒಂದು ಚಿತ್ರಗಳನ್ನು ಇಳಿಸಬೇಕು ಅಂತೇಳಿ ಅಲ್ಲಿ ಸರ್ಕಾರ ಒಂದು ಘೋಷಣೆ ಮಾಡಿತ್ತು. ದೇವರ ಚಿತ್ರವನ್ನು ಇಳಿಸಬೇಕು, ಒಂದು ಪ್ರದರ್ಶನ. ಎಲ್ಲರೂ ದೇವರು ಅಂದಗಳಿಗೆ ಯೇಸು ಕ್ರಿಸ್ತನೋ, ಇನ್ನೊಬ್ರು ರಾಮನೋ, ಕೃಷ್ಣನೋ, ಯಾವ್ದಾವ್ದೋ ಕಲ್ಪನೆಗಳು ಮಾಡ್ಕೊಂಡು ದೇವರು ಅಂದ್ರೆ ಹೀಗಿರ್ತಾನ, ದೇವರು ಅಂದ್ರೆ ಹೀಗಿರ್ತಾನ, ಶಂಖ, ಚಕ್ರ, ಗದ, ಅದು ಇದು ಏನೇನೋ ಅವ್ರಿಗೆ ತಿಳಿದಂಗೆ ಮಾಡ್ಲಿಕ್ಕತ್ರು. ಒಬ್ಬ ಚಿತ್ರಕಾರ ಮಾತ್ರ ದೇವರು ಅಂದ್ರೆ ದೇವ್ರ ಚಿತ್ರನೇ ಇಳಿಸೋದು ಬೇಡ, ಸಣ್ಣ ಒಂದು 8 ವರ್ಷದ ಬಾಲಕನ ನೋಡಿದ. ಸುಂದರವಾದಂತಹ ಮುಖ, ಕಣ್ಣು, ತೇಜವಾದಂತಹ ಕಣ್ಣು, ಕಾಂತಿ, ಆ ಭಾವ, ಪ್ರಶಾಂತವಾದಂತಹ ವಾತಾವರಣ ಮುಖದಲ್ಲಿ, ಅದೆಲ್ಲ ನೋಡಿ ಅಯ್ಯೋ ಇದ ದೇವ್ರ ಕಂಡಂಗೆ ಆಗ್ತಾನ ಅಂತೇಳಿ 8 ವರ್ಷದ ತಂದೆ ತಾಯಿಗೆ ಕೇಳ್ದ. ನಿಮ್ಮ ಬಾಲಕನ ಚಿತ್ರ ಇಳಿಸ್ತೀನಿ, ಒಂದು ಪ್ರದರ್ಶನಕ್ಕೆ ಕೊಡ್ತಾ ಇದ್ದೀನಿ, ಇಳಿಸ್ಕೊಡ್ರಿ ಅಂತ ಹೇಳಿದ್ರು. 2 ದಿವಸ ಕೂತು ಚಿತ್ರ ಇಳಿಸಿದ. ಬಹಳ ಸುಂದರ ಚಿತ್ರ ಬಂತು. ಆ ಕಣ್ಣುಗಳು, ಆ ಮುಖ, ಗಾಂಭೀರ್ಯ, ಅದು ಪ್ರಶಾಂತವಾದಂತಹ ಮುಖ, ಇವೆಲ್ಲ ನೋಡಿ ಅದರಲ್ಲಿ ಫಸ್ಟ್ ಪ್ರೈಸ್ ಬಂತು. ಈ ಬಾಲಕ ಏನಿದ್ದಾನ ಇದು ದೇವರಿದ್ದಂಗೆ ಇದ್ದಾನ, ಈ ದೇವರು ಹೀಗೆ ಇರ್ತಾನ ಅಂತೇಳಿ ಫಸ್ಟ್ ಪ್ರೈಸ್ ಕೊಟ್ಬಿಟ್ರು. ಬಹಳ ಸಂತೋಷ ಆಯ್ತು ಅವನಿಗೆ.
ಸುಮಾರು ವರ್ಷಗಳ ನಂತರ ಆ ಸರ್ಕಾರ 16 ವರ್ಷದ ನಂತರ ರಾಕ್ಷಸನ ಚಿತ್ರದ ಕಾಂಪಿಟೇಷನ್ ಇತ್ತು. ಇದೇ ಚಿತ್ರಕಾರ ಅವಾಗ ಹುಡುಗನ ಬಾಲಕನ ಚಿತ್ರ ಇಳಿಸಿದ್ದೆ, ಈಗ ರಾಕ್ಷಸನ ಚಿತ್ರ ಇಳಿಸ್ಬೇಕಂದ್ರೆ ಮತ್ತೆ ಯಾರೋ ಕ್ವಾರಿ ಹಲ್ಲುಗಳು ಅವು ಇವು ಯಾರ್ಯಾರು ಇಳಿಸ್ತಾ ಇದ್ರು. ನಾನು ಕೂಡ ಇದೇ ಮನುಷ್ಯರದೇ ಇಳಿಸೋಣ ಅಂತೇಳಿ ಒಂದು ಜೈಲಿಗೆ ಹೋಗಿ ಕೇಳಿದ, ನಿಮ್ಮಲ್ಲಿ ಯಾರನ್ನ ಕೈದಿ ಕ್ರೂರಿ ಇರ್ತಕ್ಕಂಥವ್ನು ಯಾರನ್ನ ಇದ್ದಾರೆ? ಒಬ್ಬ ಇದ್ದಾನೆ, 8 ಮರ್ಡರ್ ಮಾಡಿದ್ದಾನ, ಕಾಲಿಗೆ ಕೈಗೆ ಬೇಡಿ ಹಾಕಿದ್ದೀವಿ, ಗಡ್ಡ ಬಿಟ್ಟಿದ್ದಾನ, ಕಣ್ಣುಗಳು ಕೆಂಪಗಿವೆ, ದೃಢಕಾಯ ಇದೆ, ಬೇಕಿದ್ರೆ ಕೊಡ್ರಿ. ಅದಕ್ಕೆ ಹೋಗಿ ಕೇಳಿದ್ರು, ನೋಡಪ್ಪ ನಾನೊಂದು ಚಿತ್ರ ರಾಕ್ಷಸನ ಚಿತ್ರ ಇಳಿಸ್ಬೇಕಂತ ಮಾಡೀನಿ, ನೀನ್ ನೋಡಿದ್ರೆ ಹಾಗೆ ಕಾಣಿಸ್ತಿ, ಏನು ಅನ್ಕೋಬೇಡ, ನಾನು ನಿನ್ ಚಿತ್ರ ಇಳಿಸ್ತೀನಿ, ಇಳಿಸ್ಕೊಳ್ರಿ ಅಂದ. ಕೂತ 2 ದಿವಸ ಆಯ್ತು ಚಿತ್ರ ಇಳಿಸ್ಲಿಕ್ಕೆ. ಅವನ ಮುಖ ಗಂಭೀರ, ಗಡ್ಡ, ಕೆಂಪನ ಕಣ್ಣುಗಳು, ಕೈ ಕಾಲಿಗೆ ಬೇಡಿ ಹಾಕಿದ್ದು ನೋಡಿದ್ರೆ ರಾಕ್ಷಸ ಕಂಡಂಗೆ ಆಗ್ತಿದ್ದ. ಚಿತ್ರ ಸುಂದರವಾಗಿ ಬಂತು, ಎಲ್ಲ ಆಯ್ತು. ಆ ಚಿತ್ರಕಾರ ತನ್ನ ಬ್ಯಾಗ್ಲಿಂದ ಒಂದು ಹಳೆ ಫೋಟೋ ತೆಗೆದ. 8 ವರ್ಷದ ಬಾಲಕನ ದೇವ್ರ ಚಿತ್ರ ಅಂತ ಇಳಿಸಿದ ಫೋಟೋ, ಈಗ ರಾಕ್ಷಸ ಇಳಿಸಿದ ಫೋಟೋ, 2 ಫೋಟೋಗಳನ್ನ ಪಕ್ಕದಲ್ಲಿಟ್ಟು ನೋಡ್ಲಿಕ್ಕೆ ಹತ್ತಿದ್ದ. ಅದು ಬಾಲಕನ ಚಿತ್ರ ಸರಿಯಾಗಿ ಬಂದದ, ಇದು ದೇವರ ಚಿತ್ರ ಸರಿಯಾಗಿ ಬಂದದ ಅಂತ ಹೇಳಿ 2 ಚಿತ್ರಗಳನ್ನ ಪಕ್ಕದಲ್ಲಿಟ್ಟು ನೋಡಕಲ್ಕ ಆ ಕೈದಿ ಅಳ್ಳಿಕ್ಕೆ ಚಾಲು ಮಾಡಿಬಿಟ್ಟು ಜೋರಾಗಿ ಬಿಕ್ಕಿಸಿ ಅಳ್ತಿದ್ದ. ಅದಂದ ನಾನು ಹಳೆ 16 ವರ್ಷದ ಕೆಳಗೆ ಇಳಿಸಿದಂತ ಒಂದು ದೇವರ ಚಿತ್ರ, ಈಗಿನ ರಾಕ್ಷಸ ಚಿತ್ರ ಯಾವುದು ಸರಿಯಾಗಿ ಬಂದಂತ ನಾನು ನೋಡಿದ್ರೆ ನೀನ್ ಯಾಕೆ ಅಳ್ತಾ ಇದ್ದಿ? ಆ ಕೈದಿ ಹೇಳ್ತಾನ, 2 ಚಿತ್ರಗಳು ನನವೇ ಸರ್. ಇವನ ಕಣ್ಣಲ್ಲಿ ನೀರು ಬಂತು, ಪೆಂಟರ್ ಬ್ರಷ್ ಕೆಳಗೆ ಬಿತ್ತು ಕೈಲಿಂದ. ಇವನು ಬಹಳ ನೊಂದ್ಕೊಂಡ, ಏನಪ್ಪಾ ನಿನ್ನ ದೇವರು ಹೀಗ್ಯಾಕಾದಿ? ಅವ ಹೇಳ್ದ, ನನ್ನ ತಾಯಿ ತೀರ್ಕೊಂಡ್ಬಿಟ್ಲು, ತಂದೆ 2ನೇ ವಿವಾಹ ಮಾಡ್ಕೊಂಡ, ನಮಗೆ ಮನೆಯಲ್ಲಿ ಸರಿಯಾಗಿ ವಾತಾವರಣ ಇದ್ದಿದ್ದಿಲ್ಲ, ಹೊಡಿತಿದ್ದ ತಂದೆ ಬಂದು, ಹೊರಗೆ ದೋಸ್ತರು ಕೂಡ ಯಾರು ಸರಿಯಾಗಿದ್ದಿಲ್ಲ, ನಮ್ಮ ಬಂಧು ಪರಿವಾರದವ್ರು ಸಹಿತ ನನ್ನ ಮೇಲೆ ಯಾರು ಕರುಣೆ ತೋರಿಸ್ತಿಲ್ಲ. ಹೀಗಾಗಿ ನಾನು ಅಲ್ಲಿ ಕಳ್ತನಗಳು ಮಾಡಿ, ಸಣ್ಣ ಪುಟ್ಟ ಮರ್ಡರ್ ಮಾಡಿ, ಈಗ 8 ಕೊಲೆಗಳನ್ನ ಮಾಡಿ ಈ ಸ್ಥಿತಿಗಿದ್ದೀನಿ. ನೋಡ್ರಿ, ಮನೆಯವರು, ತಂದೆ ತಾಯಿ, ಪರಿವಾರದವ್ರು ಎಲ್ಲರೂ ಕಾರಣ ಇರ್ತಾರೆ. ಆ ಮಕ್ಕಳಿಗೆ ಆ ರೀತಿ ಬಳಸ್ಬೇಕು. ಭಾರತ್ ಮಾತಾಂಗೆ ಜೈ.